ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಬಸವನಹಳ್ಳಿ ಅನ್ನುವಂತಹ ಒಂದು ಊರಿನಲ್ಲಿದ್ದೀನಿ. ಹೋರಿಗಳು ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ಹೋರಿಗಳು. ಬನ್ನಿ ಈ ಹೋರಿಗಳು ಯಾರ್ದು ಮತ್ತು ಎಷ್ಟಲ್ಲಾಗಿದೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಮೊದಲಿಗೆ ನಿಮ್ಮ ಹೆಸರು ತಿಳಿಸಿ ಸರ್. ನಮ್ಮ ಹೆಸರು ಕೌಶಿಕ್ ಕುಮಾರ್ ಅಂತ, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ, ಬಸವನಹಳ್ಳಿ ಗ್ರಾಮದವರು. ಮೇಡಮ್ ಓಕೆ. ಸೊ ಆ್ಯಕ್ಚುಲಿ ಲಾಸ್ಟ್ ಇಯರ್ ಕೂಡ ಜಾತ್ರೆಗಳಲ್ಲಿ ಇವರ ಹೋರಿಗಳನ್ನು ನೋಡಿದ್ರೆ ಮತ್ತು ಇವ್ರನ್ನೂ ಕೂಡ ಪರಿಚಯ ಮಾಡಿಕೊಟ್ಟಿದ್ದೆ ನಾನು. ಸರ್ ಮೊದಲಿಗೆ ಹೇಳಿ, ಎಷ್ಟಲ್ಲಾಗಿದೆ ಈ ಒಂದು ಹೋರಿಗಳು? ಕಡೆ ಮೇಡಮ್ ಹೊಸಬಾಯಿ. ಹೊಸಬಾಯಿ ಮೇಡಮ್. ಹೊಸಬಾಯಿ ಆಗಿದೆಯಾ? ಓಕೆ. ಸೊ ಕಳೆದ ಬಾರಿ ಕೂಡ ಯಾವ ಜಾತ್ರೆನಲ್ಲಿ ಹಾಕಿದ್ರಿ ಸರ್ ಇದನ್ನ? ಮೇಡಮ್ ನಾವು 4 ಜಾತ್ರೆ ಮಾಡಿದ್ದೀನಿ. ಬನ್ನೂರು, ಸಿಹಳ್ಳಿ, 4 ಜಾತ್ರೆ ಮಾಡಿದ್ದೀರಾ? 4 ಜಾತ್ರೆನಲ್ಲೂ ಕೂಡ ಮೆರೆದಿದೆ ಮೇಡಮ್. ಓಕೆ. ಪ್ರೈಸ್ ಮಾಡಿದ್ರಾ? ಪ್ರೈಸ್ ಆಗಿದೆ ಮೇಡಮ್. ಬನ್ನೂರಲ್ಲಿ ಪ್ರೈಸ್ ಆಗಿತ್ತಾ? ಬನ್ನೂರಲ್ಲಿ ಒಂದರಲ್ಲೇ ಸೆಲೆಕ್ಷನ್ ಬಿಟ್ಟಿದ್ದು, ಅದೊಂದರಲ್ಲಿ ಪ್ರೈಸ್ ಆಗಿದೆ. ಪ್ರೈಸ್ ಆಗಿದೆ. ಓಕೆ. ಇದೇನು ಅಂದ್ರೆ ಶೋಕಿಗೆ ಸಾಕಿದ್ದೀರಾ ಇಲ್ಲ ಕೆಲಸಕ್ಕೆ? ಕೆಲಸ ಏನು ಮಾಡಲ್ಲ, ಕೆಲಸಕ್ಕೆ ಅಂತಾನೆ ಬೇರೆ ಇಟ್ಕೊಂಡಿದ್ದೀವಿ. ಓಕೆ. ಇದು ಶೋಕಿಗೆನೆ. ಓಕೆ. ಈಗ ಹೊಸ ಬಾಯಿ ಅಂತೆ, ಈಗ ಎಲ್ಲ ಜಾತ್ರೆಗಳಲ್ಲೂ ಕೂಡ ಮೆರೆಸ್ತೀರಾ? ಎಲ್ಲ ಜಾತ್ರೆಲ್ಲೂ ಮೆರೆಸ್ತೀವಿ. ಕೇಳ್ತಾ ಇದಾರೆ ಇದನ್ನ? ಕೇಳ್ತಾವ್ರೆ ಮೇಡಮ್. ಇನ್ನು ಕೊಟ್ಟಿಲ್ಲ. ಈ ವರ್ಷ ಕೊಡೋ ಇದಿದೆಯಾ? ಕೊಟ್ಬಿಟ್ಟು ಬೇರೆ ತರ್ತೀವಿ ಮೇಡಮ್. ಆ ಥರ ಏನಿಲ್ಲ, ನಾವು ಕೊಟ್ಬಿಟ್ಟು ಬೇರೆ ತರ್ತೀರಾ? ಓಕೆ. ಸೊ ತುಂಬಾ ಚೆನ್ನಾಗಿದೆ ಹೋರಿಗಳು. ಈಗ ಹೊಸಬಾಯಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸರ್, ಪ್ರತಿದಿನ ನಿಮ್ಮ ಮನೆಯಲ್ಲಿ ಹಳ್ಳಿಕಾರ್ ಹೋರಿ, ಪ್ರತಿದಿನ ನಿಮ್ಮ ಮನೆಯಲ್ಲಿ ಹಳ್ಳಿಕಾರ್ ಹೋರಿಗಳು ಇರುತ್ತೆ? ಯಾವಾಗ್ಲೂ ಇದ್ದೇ ಇರುತ್ತೆ ಮೇಡಮ್. ಓಕೆ. ನಿಮ್ಮ ಮನೆಯಲ್ಲಿ ಮುಂಚೆಯಿಂದ ಸಾಕ್ತಿದ್ರಾ ಮೇಡಮ್? ಇದು ಮುಂಚೆ ಅಂದ್ರೆ ನಮ್ಮ ತಾತವರು 5 ರೂಪಾಯಿ 10 ರೂಪಾಯಿಂದ ಮಾಡ್ಕೊಂಡ್ ಬಂದಿರೋದು. ಇದು ಇದು ನಮ್ಮ ತಾತವರು 5 ರೂಪಾಯಿ 10 ರೂಪಾಯಿ ಬಂದು ಈಗ ಲಕ್ಷಾಂತರ ರೂಪಾಯಿ ಬಂದು ನಿಂತವ್ರೆ ಮೇಡಮ್. ಓಕೆ. ಅವಾಗಿಂದನೂ ಮಾಡಿರೋದು ಇದು. ಅವಾಗಿಂದ ಓಕೆ. ಯಾವ ಅಂದ್ರೆ ಮುರುಗಣ್ಣಪ್ಪವ್ರು ಅವ್ರಲ್ಲ, ಅವ್ರ ಬ್ಯಾಚ್ ನಮ್ಮ ತಾತ. ಅವ್ರ ಜೊತೆ ಇಲ್ಲ ಮೇಡಮ್, ಮೈಸೂರಿಗೆ ಹೋಗ್ಬಿಟ್ಟವ್ರೆ. ಹೌದಾ? ಓಕೆ. ಇದಿದ್ರೆ ಚೆನ್ನಾಗಿರ್ತಾ ಇತ್ತು ಆಕ್ಚುಲಿ. ಅವ್ರನ್ನ ಮಾತಾಡಿಸಬಹುದಿತ್ತು. ದೋಸ್ತಿಗಳು ಮರ್ತ್ಬಿಟ್ಟವ್ರೆ ಅಷ್ಟೇ ಇಬ್ರು. ಅವ್ರ ಜೊತೆ ವ್ಯಾಪಾರ ಮಾಡಿದವ್ರು ಇವ್ರು. ಓಕೆ ಓಕೆ ಓಕೆ. ಇದಿದ್ರೆ ಆಕ್ಚುಲಿ ಚೆನ್ನಾಗಿರ್ತಿತ್ತು, ವಿಡಿಯೋ ನಿಮಗೂ ತೋರಿಸ್ಬೋದಿತ್ತು ಅವ್ರನ್ನ. ಬಟ್ ಇಲ್ಲ, ಅವ್ರು ಮೈಸೂರಿಗೆ ಹೋಗಿದಾರಂತೆ. ಮತ್ತೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಏನ್ ಬೆಲೆ ಈಗ ಇದ್ರದ್ದು? ಮೇಡಮ್ ನಾವೀಗ 5.5 ಲಕ್ಷ ಹೇಳ್ತಾ ಇದೀವಿ. 5.5 ಲಕ್ಷ ಬರ್ತಿದಾರ ಆ ಬೆಲೆಗೆ? ಬರ್ತಾರೆ. ಬಟ್ ನೀವು ಕೊಡ್ತಾ ಇಲ್ಲ ಅಂದ್ರೆ ಸದ್ಯಕ್ಕೆ ಕೊಡ್ತಾ ಇಲ್ಲ, ಇನ್ನು ಮನ್ಸು ಬಂದಿಲ್ಲ ಕೊಡ್ಬೇಕು ಅಂತ. ಮನೆಯಲ್ಲೇ ಉಳಿಸ್ಕೊಳ್ಳೋಣ ಅಂತ. ಕೊಂಬೆಲ್ಲ ಇತ್ತೀಚೆಗೆ ಮಾಡ್ಸಿದೀರಾ ಅನ್ಸುತ್ತೆ? ಇವಾಗ ಮಾಡ್ಸಿದ್ದು ಮೇಡಮ್. ಇದು ಮತ್ತೆ ಪ್ಯಾಚ್ ಹಾಕ್ಸ್ಬೇಕು, ಇನ್ನ ಹಾಕ್ಸಿಲ್ಲ. ಹೌದಾ? ಓಕೆ. ಈಗ ಘಾಟಿ ಜಾತ್ರೆ ಇನ್ನು ಶುರು ಆಗುತ್ತೆ ಡಿಸೆಂಬರ್ಗೆ. ವಿಸಿಟ್ ಮಾಡ್ತೀರಾ? ಘಾಟಿ ವಿಸಿಟ್ ಮಾಡ್ತೀವಿ. ಘಾಟಿ ವಿಸಿಟ್ ಮಾಡ್ತೀರಾ? ನಾವು ಎಲ್ಲಾ ಜಾತ್ರೆಗೂ ವಿಸಿಟ್ ಮಾಡ್ತೀವಿ. ನಮಗೆ ಓರಿ ಹಾಕೋದು ಮಾತ್ರ ಇಲ್ಲಿ ನಮ್ಮ ಇದಕ್ಕೆ ನೋಡ್ಕೋತಾರೆ. ಓಕೆ. ಸಿಹಳ್ಳಿ, ಬನ್ನೂರು, ಬೇಬಿ ಅಲ್ಲಿ ಓರಿ ಹಾಕತ್ತೀವಿ ಮೇಡಮ್. ಓಕೆ. ಈ ಸಲ ಜಾತ್ರೆಗಳೆಲ್ಲ ಹೆಂಗ್ ನಡೀತೀವಿ ಸರ್? ಕಳೆದ ಬಾರಿ ಎಲ್ಲಾ ಜಾತ್ರೆನೂ ಚೆನ್ನಾಗಿ ನಡೀತು ಮೇಡಮ್. ಇಷ್ಟ ಆಯ್ತು, ಖುಷಿ ಆಯ್ತು ಮೇಡಮ್. ಈ ಬಾರಿನೂ ಕೂಡ ಅದೇ ರೀತಿ ನಡೆಯುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಎಕ್ಸ್ಪೆಕ್ಟೇಷನ್ ಐತೆ. ಅದಕ್ಕಿಂತ ಈ ಬಸವಣ್ಣ ದೇವರಿಗೆ ಬೆಲೆ ಜಾಸ್ತಿ ಆಯ್ತದೆ. ಹೌದು. ಲಾಸ್ಟ್ ಟೈಮ್ ಈ ಟೈಮ್ ಬಹಳ ಬೆಲೆ ಲಕ್ಷಗಳಲ್ಲಿ ಹೋಗ್ತಾ ಇದೆ. ಲಕ್ಷಗಳಲ್ಲಿ ನಮ್ದೇ ಅಂತಲ್ಲ, ಬಸವಣ್ಣ ಸ್ವಾಮಿ ಯಾರಾದ್ರೂ ಸಾಕಿರ್ಲಿ ಮೇಡಮ್, ಎಲ್ಲಾರ ಮನೇಲೂ ಬಹಳ ಬೆಲೆ ಹೋಯ್ತದೆ ಮೇಡಮ್. ಹೌದೌದು. ಸಿಕ್ಕಾಪಟ್ಟೆ ಎಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ರೇಟ್ ಹೋಗ್ತಾ ಇದೆ, ಬೆಲೆ ಹೋಗ್ತಾ ಇದೆ ಅಂತ ಹೇಳ್ತಾರೆ. ನಮ್ಗೆ ಬಹಳ ಖುಷಿ. ನಮ್ಮ ಸ್ನೇಹಿತರು ಸಿದ್ದರಾಮಯ್ಯ ಅವರು ಮಾರಿದ್ರು. ಹೌದು, ಅತಿ ಹೆಚ್ಚು ಬೆಲೆಗೆ. ಆಕ್ಚುಲಿ ಇವತ್ತೇ ಅದು ಮಾರಾಟ ಆಗಿದ್ದು ಮುಗಿಸ್ಕೊಂಡು ಬಂದಿದೀವಿ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಯಾರು ಮಾರಿರಲಿಲ್ಲ, ಆ ಬೆಲೆಗೆ ಅವ್ರು ಮಾರೋರು ಮೇಡಮ್. ಓಕೆ ಓಕೆ. ಅಂದ್ರೆ ಎರಡಲ್ಲಿನ ವಿಭಾಗದಲ್ಲಿ ಆ ಒಂದು ಅತಿ ಹೆಚ್ಚು ಬೆಲೆಗೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಲೆ ಅನ್ಸುತ್ತೆ ಅದು ಮೇಡಮ್. ಓಕೆ. 12,35,000ಕ್ಕೆ ಮಾರಾಟ ಆಯಿತು ಇವತ್ತು. ಆ್ಯಕ್ಚುಲಿ ಶೂಟಿಂಗ್ ಮುಗಿಸ್ಕೊಂಡು ಇವತ್ತು ಇಲ್ಲಿ ಬಂದಿದ್ದು ನಾವು. ತುಂಬ ಚೆನ್ನಾಗಾಯ್ತು ಅದು ಕೂಡ. ಸೊ ಇದು ಕೂಡ ಒಂದು ಒಳ್ಳೆ ಬೆಲೆಗೆ ಮಾರಾಟ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್. ಏನು ಕೊಡ್ತೀರಾ ಡೈಲಿ ಫುಡ್ಡು? ಮಾಮೂಲಿ ಗಂಜಿ, ಹಸಿ ಹುಲ್ಲು ಏನು ಹಾಕಲ್ಲ, ಒಣ ಹುಲ್ಲೆ, ಗಂಜಿ, ರವೆ ಬೂಸ, ಎಲೆ ಬೂಸ, ಹುಳ್ಳಿ ನುಚ್ಚು, ಹಾಲು. ಓಕೆ. ಜಾತ್ರೆಗಳ ಟೈಮಲ್ಲಿ ಏನಾದ್ರು ವಿಶೇಷವಾಗಿ ಕೊಡ್ತೀವಿ ಮೇಡಮ್. ಅದುವಾಗ ಒಂದು ಸ್ವಲ್ಪ ಚೇಂಜ್ ಮಾಡ್ತೀರಾ? ಓಕೆ. ಆ ಟೈಮಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡ್ಕೋತೀವಿ. ಓಕೆ. ಬಣ್ಣ ಕೆಡದೇ ಇರೋ ಥರ ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಬಣ್ಣ ಕೆಡದ್ರೆ ಅಂದ್ರೆ ಈಟಲ್ಲಿ ಇಟ್ಕೋತೀವಿ ಮೇಡಮ್. ಕೂಡ ತಿಂಡಿನೂ ಈಟಲ್ಲಿ ಇರ್ತೀವಿ, ಮನೇಲೂ ಸ್ವಲ್ಪ ಈಟ್ ಹಾಕತ್ತೀವಿ ನಾವು. ಈ ಜಾಸ್ತಿ ಈಟಿನ ಪದಾರ್ಥ ಕೊಟ್ಕೋತೀವಿ ಅಷ್ಟೇ. ಜಾತ್ರೆ ಟೈಮಲ್ಲಿ ಮಕ್ಕಳ ತರ ನೋಡ್ಕೊಂತೀರಾ ಚೆನ್ನಾಗಿ? ಓಕೆ ಓಕೆ. ಮಕ್ಕಳಿಗಿನ್ನ ಹೆಚ್ಚು. ಸೊ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ. ಯಾಕೆಂದ್ರೆ ನಮ್ಮ ತಾತ ನಮ್ಮ ಅಪ್ಪ ಅವರೆಲ್ಲರ ಯೂತ್ರಲ್ಲಿ ಗೇದಿ ನಮ್ಗಳು ಸಾಕೋರು, ಈಗ ನಾವು ಅವ್ನ್ ಸಾಕ್ತಾ ಇದೀವಿ ಅಷ್ಟೇ. ಓಕೆ ಓಕೆ ಓಕೆ. ಅವಾಗೆಲ್ಲ ಬಾಡಿಗೆ ಹೊಡೆದು ನಮ್ ಸಾಕಿರೋದು, ನಾವೀಗ ಇವು ಬಸವಣ್ಣ ಸ್ವಾಮಿ ಸೇವೆ ಮಾಡ್ತಾ ಇದೀವಿ ಅಷ್ಟೇ. ಓಕೆ. ಸೊ ಇನ್ನೇನ್ ಜಾತ್ರೆಗಳೆಲ್ಲ ಹತ್ರ ಬರ್ತಾ ಇದೆ, ಒಂಥರ ಖುಷಿ ಸಡಗರ. ಇನ್ನೇನ್ ಜಾತ್ರೆಗಳು ಬರ್ತಿದೆ, ಹೋಗ್ಬೇಕು, ಹೋರಿಗಳನ್ನ ರೆಡಿ ಮಾಡ್ಬೇಕು, ಅದ್ ರೆಡಿ ಮಾಡ್ಬೇಕು, ಇದ್ ರೆಡಿ ಮಾಡ್ಬೇಕು ಅಂತ ಜಾತ್ರೆ ರೈತರಿಗೆ ಸಡಗರ. ನಮ್ಮ ಈ ಓರಿಯವ್ರಿಗೆ ಕಾಂಪಿಟೇಷನ್. ಇವಾಗ ಜಾತ್ರೆ ಬಂತು ಅಂದ್ರೆ ನಮ್ಮ ಓರಿಯವ್ರಿಗೆ ಕಾಂಪಿಟೇಷನ್. ಅವ್ರಿಗಿಂತ ನಾವು ಮೇಯಿಸ್ಬೇಕು, ನಮ್ಗಿಂತ ಅವ್ರ ಮೇಲೆ ಖುಷಿ ಮೇಡಮ್. ಕಾಂಪಿಟೇಷನ್ ಇದ್ದಷ್ಟು ಚೆನ್ನಾಗಿ ಮೇಯಿಸ್ಬೇಕು ಅಂತ ಬಹಳ ಖುಷಿ, ಕಾಂಪಿಟೇಷನ್ ಇದ್ದಷ್ಟು. ಓಕೆ. ಜಾತ್ರೆಗಳಿಗೋಸ್ಕರ ಕಾಯ್ತಿರ್ತೀರಾ ಹಂಗಾದ್ರೆ ನೆಕ್ಸ್ಟ್ ಬರೋದಕ್ಕೆ? ಓಕೆ. ಮತ್ತೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ ಮೇಡಮ್, ನಮ್ಮ ಹಳ್ಳಿಕಾರನ ಬೆಳೆಸ್ಬೇಕು, ಉಳಿಸ್ಬೇಕು ಅಷ್ಟೇ. ಎಲ್ಲರೂ ಪ್ರತಿ ಯುವಕರು ಬೆಳೆಸಿ ಉಳಿಸ್ಬೇಕು ಅಷ್ಟೇ. ಓಕೆ.
ಸೊ ನೀವೇನ ನೋಡ್ಕೊಳ್ಳೋದೆಲ್ಲ ಮನೆಯಲ್ಲಿ? ನೀವೇ ನೋಡ್ಕೊಳ್ಳೋದು? ನಾವಿಲ್ಲ ಅಂದ್ರೆ ನಮ್ಮ ತಂದೆ ತಾತ ಯಾರಾದ್ರೂ ಒಬ್ರು ಇದ್ದೇ ಇರ್ತೀವಿ ಮೇಡಮ್. ನೋಡ್ಕೊಳ್ತಾರೆ. ಜಾಸ್ತಿ ನಮ್ಮ ತಾತವ್ರೆ ಮನೆ ಹತ್ರ. ನಾವು ಬಾಕಿ ಟೈಮಲ್ಲಿ ನಾವಿರ್ತೀವಿ, ಬಿಟ್ರೆ ಇನ್ ಬಾಕಿ ಟೈಮಲ್ಲಿ ನಮ್ಮ ತಾತವ್ರೆ. ಓಕೆ. ಅವ್ರು ಇದ್ದಿರ್ ತೋರ್ಸವೆ 95. ಓಕೆ. ಆಕ್ಚುಲಿ ಮಿಸ್ ಆಯ್ತು, ನಾವ್ ಇದ್ದಾಗ ಅವ್ರು, ನಾವು ಬಂದಾಗ ಅವ್ರು ಇಲ್ಲ ಅಷ್ಟೇ. 95 ಕ್ರಾಸ್ ಆಗಿದೆ. ಓಕೆ. ಸಿಕ್ಕಾಬಟ್ಟೆ ಆಸೆ, ಬನ್ನಿ ಸರ್. ಸಿಕ್ಕಾಬಟ್ಟೆ ಆಸೆ ಅವ್ರಿಗೆ. ತಂದೆಯವ್ರಿಗೆ ಎತ್ತು ಅಂದ್ರೆ ಇವಾಗ ಇಲ್ಲಿಂದ ಹೇಳಿ, ಈ ಕಡೆ ಬನ್ನಿ ಸರ್, ನನ್ನ ಪಕ್ಕ ಬನ್ನಿ. ನಮ್ಮ ತಂದೆಯವ್ರಿಗೆ ಎತ್ತು ಅಂದ್ರೆ ಬಹಳ ಆಸೆ. ಮಕ್ಕಳಿಗಿಂತಲೂ ಎತ್ತುಗಳು ಅಂದ್ರೆ ಪ್ರೀತಿ ಜಾಸ್ತಿ, ಖುಷಿ, ಸಿಕ್ಕಾಪಟ್ಟೆ ಪ್ರೀತಿ ಎತ್ತರ ಮೇಲೆ. ಮೈಸೂರಿಗೆ ಏನೋ ಒಂದು ಕಾರ್ಯಕ್ರಮ ಇತ್ತು, ಅದ್ರಲ್ಲಿ ಹೋದ್ರು, ಮಿಸ್ ಆಗ್ಬಿಟ್ರು ಇವಾಗ ಅವರು. ಖಂಡಿತ ನೆಕ್ಸ್ಟ್ ಟೈಮ್ ಜಾತ್ರೆಗಳಲ್ಲೆಲ್ಲಾದ್ರೂ ಸಿಕ್ಕಿದ್ರೆ, ಇಲ್ಲ ನೆಕ್ಸ್ಟ್ ಟೈಮ್ ಈ ಕಡೆ ಬಂದಾಗ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ನಿಮಗೆ, ಖಂಡಿತವಾಗ್ಲೂ ಕೂಡ. ತಾಯಿನೂ ಇದ್ದಾರೆ, ನಮ್ಮ ತಂದನೂ ಇದ್ದಾರೆ. ಓಕೆ. ಅವ್ರಿಗೆ ನಮಗಿಂತೂ ಎತ್ತು ಅಂದ್ರೆ ಬಹಳ ಪ್ರೀತಿ. ಓಕೆ. ಕೊನೆಯದಾಗ ಏನಾದ್ರು ಹೇಳ್ತೀರಾ ಸರ್? ಏನಿಲ್ಲ ಮೇಡಮ್, ನಮ್ಮ ಹಳ್ಳಿಕಾರ ಬೆಳೆಸ್ಬೇಕು, ಉಳಿಸ್ಬೇಕು, ಯುವಕರು ಮುಂದೆ ಬರಬೇಕು ಅಷ್ಟೇ ಮೇಡಮ್. ಇತ್ತೀಚೆಗೆ ಯುವಕರು ಸ್ವಲ್ಪ ಸುಮಾರು ನಾನು ನೋಡಿದ ಮಟ್ಟಿಗೆ ಬರ್ತಾ ಇದ್ದಾರೆ. ಹುಡುಗರು ಬರ್ತಾವ್ರೆ. ಇನ್ನೊಂದು ಏನು ಹೋದ್ರೆ ವಿಚಾರ ಮೇಡಮ್, ಸ್ವಲ್ಪ ಈ ಅಮೌಂಟ್ ವಿಷಯದಲ್ಲಿ ಸ್ವಲ್ಪ ಎದುರ್ತಾರೆ ಎಲ್ರು. ಬೆಲೆ ಜಾಸ್ತಿ ಆಗ್ಬಿಡ್ತಾವ, ಅದೊಂದೇ ಎದುರ್ತಾರೆ ಎಲ್ರು. ಬೆಲೆ ಜಾಸ್ತಿ ಅಂದ್ರೆ ನಾವೇ ಮಾಡ್ಕೊಂಡಿರೋದ, ಒಬ್ರಿಗೊಬ್ರು ಅವ್ರದ್ದು ಹಿಂಗಂದ್ರು ಕಾಂಪಿಟೇಷನ್ ಮೇಲೆ ಹೋಗ್ತಾ ಇದೆ ಅಂತ ಹೇಳ್ತೀರಾ? ಸ್ವಲ್ಪ ಬೆಲೆ ಜಾಸ್ತಿಯಿಂದ ಹುಡುಗರು ಸ್ವಲ್ಪ ಬೆತ್ತಾರೆ, ಆದ್ರೂ ಧೈರ್ಯ ಮಾಡೋ ಹುಡುಗರು ಮಾಡ್ತಾ ಇದಾರೆ, ಇವಾಗಲೂ ಮಾಡ್ತಾ ಇದಾರೆ. ಯಾರ್ಯಾಲಿ ಬೆಳೆಸ್ಬೇಕು, ಇವ ಉಳಿಸ್ಬೇಕು. ಇವ ಹಳ್ಳಿಕಾರ್ ತಳಿನ ಉಳಿಸಿದ್ರೆ ನಮ್ಗೆ ರೈತರಿಗೆ ಅನ್ನ ಸಿಕ್ಬೇಕು ಅಂದ್ರೆ ಇದು ಬೆಳೆಸಿದ್ರಿ ಆ ಮನೇಲಿ. ಓಕೆ. ಅದೇನು ಹೇಳ್ತೀರಾ ಸರ್? ಸೊ ನೋಡಿದ್ರಲ್ಲ, ತುಂಬ ಪ್ರೀತಿಯಿಂದ ಮನೆ ಮಂದಿ ಎಲ್ಲ ಸೇರಿ ತುಂಬ ಖುಷಿಯಾಗಿ ಹಳ್ಳಿಕಾರ ಹೋರಿಗಳನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಸುತ್ತಮುತ್ತ, ಮೈಸೂರು ಸುತ್ತಮುತ್ತ ನಡೆಯುವಂತಹ ಜಾತ್ರೆಗಳೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ, ಅವರ ಹೋರಿಗಳನ್ನು ಹಾಕ್ತಾರೆ. ಸೊ ತುಂಬ ಚೆನ್ನಾಗಿ ಸಾಕಿದ್ದಾರೆ ಜಾತ್ರೆಗಳಿಗಂತಾನೆ. ಕಳೆದ ವರ್ಷದಿಂದ ಕೂಡ ಅವ್ರ ಮನೆಯಲ್ಲೇ ಇದೆ, ಈ ಸಲ ಯಾರು ಕೇಳಿದ್ರು ಕೊಟ್ಟಿಲ್ಲ, ಜಾತ್ರೆಗಳಿಗಂತಾನೆ ಉಳಿಸ್ಕೊಂಡಿದ್ದಾರೆ. ನೋಡೋಣ ಈ ಜಾತ್ರೆನಲ್ಲಿ ಸೇಲ್ ಆಗುತ್ತಾ, ಇಲ್ಲ ಯಾರನ್ನ ಇಲ್ಲ ಮತ್ತೆ ಪ್ರೀತಿಯಿಂದ ಉಳಿಸ್ಕೋತಾರ ಗೊತ್ತಿಲ್ಲ, ನೋಡೋಣ. ನಮ್ಗಿನ್ನ ಮೇಡಮ್ ನಮ್ಮ ತಮ್ಮದಿರಿಬ್ರು ಅವರ ಬೆಂಗಳೂರಲ್ಲಿ, ಅವ್ರು ಬಹಳ ಹುಚ್ಚು, ನಮ್ಗಿನ್ನ ದೊಡ್ಡ ಹುಚ್ಚು ಅವ್ರಿಗೆ. ಅವರು ಎಲ್ಲ ಬಿಸ್ನೆಸ್ ಫೀಲ್ಡ್ ಫುಲ್, ಆದ್ರೂ ಅವ್ರಿಗೆ ಬಹಳ ಹುಚ್ಚು. ಓಕೆ. ಸೊ ಈಗ ಹೊಸಬಾಯಿಗೆ ಬಂದಿರುವಂತಹ ಹೋರಿಗಳು ಏನನ್ನ ಹೇಳ್ತೀರಾ ಸರ್? ಏನಿಲ್ಲ ಮೇಡಮ್, ಇಷ್ಟೇ ಉಳಿಸ್ಬೇಕು, ಬೆಳೆಸ್ಬೇಕು, ಇದನ್ನ ಚೆನ್ನಾಗಿ ನೋಡ್ಕೋಬೇಕು. ಅದ ಇನ್ನು ಮುಂದೆ ಹುಡುಗರು ಯುವಕರು ಮುಂದೆ ಬರಬೇಕು, ಅವನು ಮುಂದೆ ತರಬೇಕು ಅಂತಂದ್ರೆ ನಮ್ಗೆ ಅಲ್ಲಿಗೆ ಒಂದು ಅನುಕೂಲ ಅಂತ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಹೋರಿಗಳ ಒಂದು ಮೈಕಟ್ ನೋಡ್ತಾ ಇರ್ಬೋದು, ಉದ್ದಪ್ಪನ ಕಾಲ್ಕಂಬ ಮತ್ತೆ ಮುಖಲಕ್ಷಣ ನೋಡ್ತಾ ಇರ್ಬೋದು. ಈಗ ಹೊಸಬಾಯಿಗೆ ಬಂದಿರುವಂತಹ ಒಂದು ಹೋರಿಗಳು. ಸೊ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸಾಕಿದ್ದಾರೆ. ಹೋದ ವರ್ಷದಿಂದ ಕೂಡ ಇವ್ರ ಮನೆಯಲ್ಲೇ ಉಳಿಸ್ಕೊಂಡಿರೋದ್ರಿಂದ, ಸೊ ಒಂದೇ ಕಡೆ ಇರೋದ್ರಿಂದ ತುಂಬ ಚೆನ್ನಾಗಿ ಆಗಿದೆ ಹೋರಿಗಳು. ಸೊ ನೋಡ್ತಾ ಇರ್ಬೋದು ಅದರ ಮೈಕಟ್ಟು. ಸೊ ನೋಡಿದ್ರಲ್ಲ, ಹೋರಿಗಳು ತುಂಬ ಚೆನ್ನಾಗಿದೆ. ಸೊ ವಿಡಿಯೋ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸೊಟ್ಟಿಗೆ ಮತ್ತು ನಮ್ಮ ರೈತರೊಟ್ಟಿಗೆ ಶೇರ್ ಮಾಡಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್, ಬೈ ಬೈ.